ಯಾರು ಖುಷಿ ಪಡ್ತಾರಲ್ಲೋ ಗೊತ್ತಿಲ್ಲ, ನೀ ಅದು ಖುಷಿ ಆಗಿದ್ಯಾ ನನಗ್ ಗೊತ್ತು. ಮಗು ಇತ್ತಿದ್ರೆ ನೀನ್ ನೋಡ್ಕೊಳಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ಈಗ ಯಾರು ಕೇಳೋರಿಲ್ಲ, ಕೆಲ್ಸಕ್ಕೆ ಹೋಗೋದ್ಬೇಕಾಗಿಲ್ಲ. ಇಲ್ಲ ಇಲ್ಲ, ನನ್ ಮಗುನ ನೀನೇ ಸಾಯಿಸಿದ್ದು, ನೀನೇ ಸಾಯಿಸಿದ್ದು. ಇದು ನಿನಗೆ ಸೇರ್ಬೇಕಾಗಿರೋ ಆಸ್ತಿ ಪತ್ರಗಳು. ಏನಣ್ಣ ಇದು? ನಾನು ನೀನು ಒಂದಾಗಿದ್ದು ಇದಕ್ಕೋಸ್ಕರನಾ? ಹಾಗಲ್ಲಮ್ಮ, ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಬೇಡಣ್ಣ, ನನಗೆ ಆಸ್ತಿ ಮೇಲೆ ಯಾವ ಆಸೆನೂ ಇಲ್ಲ. ಯಾರಪ್ಪ ಇದು ತಲೆ ತಿನ್ನಕ್ಕೆ? ಅವನೊಬ್ಬ. ಹಲೋ ಬ್ರೋ, ಎಲ್ಲಿದ್ಯೋ? ಸುಡುಗಾಡಲ್ಲಿದ್ದೀನಿ, ಬರ್ತೀಯಾ? ಏನು ಬ್ರೋ, ನನ್ನ ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ರೆ ನೀನೇ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಆಗಿದೆ. ಟೀ ಅಂಗಡಿ ಹತ್ರ ಇದ್ದೀನಿ, ಬಂದ್ಬಿಡು ಬೇಗ. ನನಗೆಲ್ಲೋ ಬರೋದಕ್ಕೆ ಮೂಡಿಲ್ಲ ಕಣ. ಯಾವುದೋ ಒಂದು ದರಿದ್ರ ವೈರಸ್ ಒಂದು ಅಟ್ಯಾಕ್ ಆಗಿ ಈಗ ರಿಕವರಿ ಆಗಿದ್ದೀನಿ. ಹಾಂ, ನಿನ್ನ ಸಮಸ್ಯೆ ಏನು ಅದನ್ನು ಫೋನಲ್ಲೇ ಹೇಳು. ಓ ಬ್ರೋ, ಏನು ಅಂತ ಹೇಳೋ, ಮಗು ಹೋದಾಗಿಂದ ಸಿಂಚನ ಹುಚ್ಚಿ ಥರ ಆಡ್ತಿರೋ ಕಣೋ. ಹತ್ರ ಹೋಗೋದಕ್ಕೂ ಭಯ ಆಗ್ತಿದೆ ಕಣೋ. ಊಟ ಮಾಡಿಸೋಣ ಅಂತ ಹತ್ರ ಹೋದರೆ ಕಾಲರ್ ಹಿಡಿದು ಎಳೆದಾಡ್ಬಿಡ್ಲು ಕಣೋ. ಅವಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅದೇನೋ ಹೇಳ್ತಾರಲ್ಲ, ಸನ್ನಿನ ಪನ್ನಿನ ಅಂತ, ಅದಾಗಿರ್ಬೇಕು. ಒಂದು ಕೆಲಸ ಮಾಡೋ, ಅವಳನ್ನ ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋ, ಸರಿ ಹೋಗ್ತದೆ. ಇಲ್ಲ ಇಲ್ಲ ಇಲ್ಲ, ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ. ಮನೇಲಿ ಯಾರ ಮಾತು ಕೇಳಲ್ಲ ಅಂತಿದ್ದಾಳೆ, ಎಲ್ಲರ ಮೇಲೂ ಎಗರೆಗರು ಬೀಳ್ತಿದ್ದಾಳೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣೋ. ಅವಳನ್ನ ಹಿಡಿಯೋದೇ ಕಷ್ಟ ಆಗ್ತಿದೆ. ಇದಕ್ಕೆ ಕಣೋ ನಾನು ಹೇಳಿದ್ದು, ಅವಳು ಹೇಳಿದ್ದನ್ನು ಕೇಳಿಕೊಂಡು ತೆಪ್ಪಗಿರೋ ಅಂತ. ನೀನು ದೊಡ್ಡ ಶರ್ಲಾಕ್ ಹೋಮ್ಸ್ ಥರ ಆಡಕ್ಕೆ ಹೋದೆ, ಈಗ ನಿನ್ನ ಹೋಮ್ಗೆ ಹೋಗೋಕ್ಕೂ ನೀನು ಹೆದರ್ತಿದ್ಯಾ. ಒಟ್ಟಿನಲ್ಲಿ ನಿನ್ನ ದುರಂತದ ಕತೆ ನೀನೇ ಬರ್ಕೋತಾ ಇದೆಯಾ ಕಣ. ಓ ಬ್ರೋ, ಏನೋ ನೀನು. ಅಲ್ಲ, ನನ್ನ ಸಮಸ್ಯೆಗೆ ಏನಾದ್ರು ಸೊಲ್ಯೂಷನ್ ಕೊಡು ಅಂತ ಕಾಲ್ ಮಾಡಿದ್ರೆ ಇನ್ನೂ ಭಯ ಹುಟ್ಟಿಸ್ತಾ ಇದೆಯಲ್ಲ. ಅವಳು ಸರಿ ಹೋಗೋ ಥರ ಏನಾದರೂ ಒಂದು ಐಡಿಯಾ ಕೊಡು. ನನಗೆ ತಲೆ ಕೆಟ್ಟೋಗಿದೆ ಕಣ, ಅಂಥದ್ರಲ್ಲಿ ನಿನಗೇನು ಐಡಿಯಾ ಕೊಡಲಿ? ಏನಾಯ್ತು? ಅಯ್ಯೋ, ಹೇಳಿದ್ನಲ್ಲ, ಮಾವ ಮನೆಗೆ ಬರ್ತಾರೆ, ಅವ್ರನ್ನ ಹೇಗಾದರೂ ಪುಸ್ಲಾಯಿಸಿ ಆಸ್ತಿನ ಹೊಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಯಾವುದೋ ಒಂದು ಕಿತ್ತೋಗಿರೋ ವೈರಸ್ ಅಟ್ಯಾಕ್ ಆಗಿ ಎಲ್ಲದನ್ನು ಹಾಳು ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಬಿಡಲಿಲ್ಲ. ಇವರು ಈ ಮಾವ ಆಸ್ತಿ ಪತ್ರನ ಅಮ್ಮಂಗೆ ಕೊಡೋಕ್ಕೆ ಬಂದರೆ ಅಮ್ಮ ಬೇಡ ಅಂದ್ಬಿಟ್ರು. ಏನೋ ಮೂಟೆಗಟ್ಟಲೆ ದುಡ್ಡನ್ನು ಇವರು ಮನೆಯಲ್ಲೇ ಇಟ್ಕೊಂಡಿರೋ ಹಾಗೆ ಅವರು ಬಲವಂತ ಮಾಡಿದ್ರು ಕಣ. ಈ ಅಮ್ಮ ಬೇಡ ಅಂತ ಹೇಳ್ಬಿಟ್ರು. ನಾವು ಮನೆ ಕಟ್ತೀವಿ, ಆವಾಗ ನಿಮ್ಮನ್ನು ಕರೆಯೋಕ್ಕೆ ಬಂದಾಗ ಆಸ್ತಿನ ತಗೋಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀವಿ ಅಂತ ವಾಪಸ್ ಕೊಟ್ಬಿಟ್ರು ಕಣ. ಇವ್ರ ಸ್ವಾಭಿಮಾನಕ್ಕೆ ನಾವು ಬಲಿಪಶು ಆಗ್ತೀವಿ ಅಷ್ಟೆ. ಆಸ್ತಿ ತೊಗೊಂಡಿದ್ರೆ ಆರಾಮಾಗಿ ಇರ್ಬೋದಿತ್ತಲ್ಲೋ. ಎಲ್ಲ ಹಾಳಾಯ್ತು ಕಣ. ಹೌದು ಬ್ರೋ, ಆಸ್ತಿ ಸಿಕ್ಕಿದ್ದಿದ್ರೆ ನಾನು ಯಾವುದಾದ್ರು ದೊಡ್ಡ ಸ್ಟಾರ್ಟಪ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ನೆಮ್ಮದಿಯಾಗಿದ್ಬಿಡ್ತಿದ್ದೆ. ಕೆಲ್ಸಕ್ಕೆ ಹೋಗು ಅಂತ ಕೇಳೋ ಗೋಳೆ ಇರ್ತಿರ್ಲಿಲ್ಲ. ಕರ್ಮ ನಮ್ಮದು, ಏನು ಮಾಡೋದು, ಎಲ್ಲ ಹಾಳು ಮಾಡಿಬಿಟ್ಟು. ಬ್ರೋ, ಈ ಹಳೆ ತಲೆಮಾರಿನವನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕಣ. ಸರಿ, ಅದು ಬಿಡು, ಇವಾಗ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡು ಪ್ಲೀಸ್. ನನ್ನ ತಲೆ ಎಲ್ಲ ಒಂಥರ ಜಾಮ್ ಆದಂಗೆ ಆಗ್ಬಿಟ್ಟಿದೆ ಕಣ. ನನಗೆ ಸ್ವಲ್ಪ ಟೈಮ್ ಕೊಡು. ಹಾಂ, ನಾನೇ ನಿನಗೆ ಫೋನ್ ಮಾಡ್ಕೊಂಡು ಬರ್ತೀನಿ, ಆಯಿತಾ? ತಲೆ ಕೆಡಿಸ್ಕೊಬೇಡ, ನಿನ್ನ ಬೇಬಿನ ಚೆನ್ನಾಗಿ ನೋಡ್ಕೊ. ಹಲೋ ಹಲೋ ಬ್ರೋ ಇಂದ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಕಾದರೆ ಹೀಗಾಗೋಯ್ತಲ್ಲ. ಹುಷಾರಾಗೋವರೆಗೂ ಈ ಐಡಿಯಾ ಸಿಗಲ್ಲ. ಏನು ಮಾಡೋದಪ್ಪ, ನಾನೇ ಏನಾದರೂ ಒಂದು ಐಡಿಯಾ ಮಾಡಬೇಕಲ್ಲ, ಬೇಬಿನ ಸಮಾಧಾನ ಮಾಡಬೇಕು. ಲಕ್ಷ್ಮಿ, ಕೂತ್ಕೋ. ನಿನ್ನೆಯಿಂದ ನಾನು ನಿನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಳ? ಏನ್ರಿ ನೀವು ನನ್ನ ಹತ್ರ ಏನೋ ಕೇಳೋದಕ್ಕೆ ಪೀಟಿಕೆ ಹಾಕ್ಬೇಕಾ? ಅದೇನು ಕೇಳಿ? ನಿನ್ನೆ ನಿಮ್ಮ ಅಣ್ಣ ನಿನ್ನ ಪಾಲಿನ ಆಸ್ತಿ ಪತ್ರ ಕೊಡಕ್ಕೆ ಬಂದಾಗ ನೀನು ಬೇಡ ಅಂದ್ಯಲ್ಲ, ಯಾಕೆ? ಯಾಕೆ ಅಂದರೆ ನೀವು ನನಗೆ ಕೊಟ್ಟಿರೋ ಮಾತನ್ನ ಖಂಡಿತ ಉಳಿಸ್ಕೊಳ್ತೀರಾ, ಲಕ್ಷ್ಮೀ ನಿವಾಸನ ಕಟ್ತೀರಾ ಅನ್ನೋ ನಂಬಿಕೆ ಮೇಲೆ. ಇಷ್ಟು ವರ್ಷ ಆದರೂ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಆದರೂ ನೀನು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ಯಲ್ಲ ಲಕ್ಷ್ಮಿ.
ನಿನ್ನ ಮಾತು ಕೇಳಿದ್ರೆ ನಾನು ಇದಕ್ಕೆ ಸಂತೋಷ ಪಡಬೇಕಾ ದುಃಖ ಪಡಬೇಕಾ ಒಂದೂ ಗೊತ್ತಾಗಲ್ಲ. ಏನ್ರಿ, ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಸಿ ಮೈ ತುಂಬ ಒಡವೆ ಹಾಕಿಸಿ ಐಷಾರಾಮಿ ಕಾರ್ಗಳನ್ನ ಕೊಡಿಸಿ ಆಳು ಕಾಳು ಎಲ್ಲಾನು ಇಟ್ಟರೆ ಮಾತ್ರ ಒಳ್ಳೆ ಗಂಡ ಅನಿಸ್ಕೊಂತಾನ? ಇಲ್ಲ ರೀ, ತನ್ನ ಹೆಂಡತಿ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಬರ್ದಿರೋ ಹಾಗೆ ನೋಡಿಕೊಂಡು ಪ್ರೀತಿ ಕೊಡ್ತಾನಲ್ಲ, ಅವನು ನಿಜವಾದ ಗಂಡ. ನೀವು ಇಷ್ಟು ವರ್ಷದಲ್ಲಿ ನನಗೇನು ಕಮ್ಮಿ ಮಾಡಿದ್ದೀರಾ ಹೇಳಿ? ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ, ಯಾವತ್ತೂ ನೋವಾಗದಿರೋಷ್ಟು ಪ್ರೀತಿನ ಕೊಟ್ಟಿದ್ದೀರಿ. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ರೀ. ಲಕ್ಷ್ಮಿ, ನಿನ್ನಂಥ ಹೆಂಡತಿ ಎಲ್ಲರಿಗೂ ಸಿಕ್ಕಿದ್ರೆ ಅವ್ರು ಬಾಳು ಬಂಗಾರ ಆಗುತ್ತೆ ಲಕ್ಷ್ಮಿ. ನಿನ್ನಂಥ ಹೆಂಡತಿ ಸಿಕ್ಕಿರೋದ್ರಿಂದಲೇ ಎಷ್ಟು ಕಷ್ಟ ಬಂದರೂ ನಾನು ಎದೆಗುಂದಿದ್ದೆ ಧೈರ್ಯವಾಗಿ ಮುನ್ನಿಗ್ತಾ ಇರೋದು. ಆದಷ್ಟು ಬೇಗ ನಿನ್ನ ಆಸೆ ಪೂರೈಸ್ತೀನಿ ಲಕ್ಷ್ಮಿ. ನಮ್ಮ ಲಕ್ಷ್ಮೀ ನಿವಾಸನ ಕಟ್ಟಿಸ್ತೀನಿ. ಆ ನಂಬಿಕೆ ನನಗೂ ಇದೆ ರೀ. ನಿಮ್ಮ ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತೆ. ಲಕ್ಷ್ಮಿ, ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳ್ತಾ ಇದ್ರೆ ನನಗಿನ್ನೂ ಕೆಲಸ ಮಾಡಬೇಕು ಅಂತ ಉತ್ಸಾಹ ಹೆಚ್ಚಾಗ್ತಾ ಇದೆ ಲಕ್ಷ್ಮಿ. ಹೌದಲ್ವಾ? ಹಾಗಾದರೆ ಹೀಗೆ ಕೂತಿದ್ರೆ ನಮ್ಮ ಕನಸು ನೆನ್ಸು ಮಾಡೋಕ್ಕಾಗಲ್ಲ. ಮೊದಲು ಕೆಲಸ ಕೊಡ. ಎಸ್ ಮೇಡಮ್. ಸರಿ, ಹಾಗಾದ್ರೆ ನಾನು ಗರಾಜ್ ಕಡೆ ಹೋಗ್ಬಿಟ್ಟು ಬರ್ತೀನಿ. ಬಾಸ್ ಫೋನ್ ಮಾಡಿದ್ರು. ಹಲೋ, ಹೇಳಿ ಬಾಸ್. ಪ್ರದೀಪ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಆದಷ್ಟು ಬೇಗ ಹುಡುಗರನ್ನ ಕರ್ಕೊಂಡು ಮನೆ ಹತ್ತಿರ ಹೋಗು. ಸರಿ ಬಾಸ್. ನಾನು ನನ್ನ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಸದ್ಯ ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಅರ್ಥ ಆಯಿತು ಅನ್ಕೋತೀನಿ. ಓಕೆ ಬಾಸ್. ಇವತ್ತೇನಾದರೂ ಹೆಂಗಸು ಮನೆಯಿಂದ ಹೋಗೋ ಪ್ರಯತ್ನ ಪಟ್ಟರೆ ನಿಲ್ಲಿಸಬೇಕಾಗಿರೋ ಜವಾಬ್ದಾರಿ ನಿಂದು. ಸರಿ ಬಾಸ್. ಇವತ್ತು ಆ ಹೆಂಗಸನ್ನ ಮನೆಯಿಂದ ಶಿಫ್ಟ್ ಮಾಡಬೇಕು. ನೀನು ಹುಡುಗರನ್ನೆಲ್ಲ ಕರ್ಕೊಂಡು ಬೇಗ ಮನೆ ಹತ್ತಿರ ಬಾ. ನಾನು ಆದಷ್ಟು ಬೇಗ ರೀಚ್ ಆಗ್ತೀನಿ. ಗೊತ್ತಾಯ್ತಾ? ಸರಿ ಬಾಸ್, ಬರ್ತೀವಿ. ಓಕೆ. ಬರ್ರೋ ಬಾಸ್, ಮನೆ ಹತ್ರ ಹೋಗೋಣ. ಕಡೆನಾ? ಇವತ್ತು ಇದೊಂದು ಕೆಲಸ ಆಗಿಬಿಟ್ರೆ ಜಾನ್ವಿಯವ್ರ ನಂಬಿಕೆ ನಾನು ಉಳಿಸ್ಕೋಬೋದು. ಆಗಲೇ ಒಂದ್ಸಲಿ ಅವ್ರ ನಂಬಿಕೆ ಕಳ್ಕೊಂಡು ತುಂಬ ಕಷ್ಟಪಟ್ಟಿಯ ಜಯಂತ. ಇನ್ನೊಂದು ಸಲ ಏನಾದರೂ ನಂಬಿಕೆ ಕೆಟ್ಟರೆ ಖಂಡಿತ ಅವ್ರನ್ನ ಜೊತೆ ಇರೋದಿಲ್ಲ. ಇಲ್ಲ, ಹೇಗಾದರೂ ಮಾಡಿ ಇವತ್ತು ಮದರ್ ಇಂಡಿಯಾನ ಅಲ್ಲಿಂದ ಶಿಫ್ಟ್ ಮಾಡಲೇಬೇಕು. ನೀನು ಮಾಡಲೇಬೇಕು.